ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ರಿ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಈ ಥರ ಒಂದು ಕೂತ್ಕೊಂಡು ಮಾತಾಡೋ ಅಂತ ಒಂದು ಏನು ಹೇಳ್ತೇವೆ ಐಡಿಯಾ ಏನು ಇರಲಿಲ್ಲ. ಬಟ್ ಸಡನ್ನಾಗಿ ನಾವು ಮಾತಾಡೋ ಅವಶ್ಯಕತೆ ಬಂತು. ಯಾಕೆಂತಂದರೆ ಆಲ್ರೆಡಿ ನಾನು ಒಂದು ವಿಡಿಯೋನ ಎಡಿಟ್ ಮಾಡಿ ಇಟ್ಟಿದ್ದೆ. ಸೊ ಈಚೆ ಹೋಗಿರೋದು, ಹಾಗೆ ಮೂವಿ ಕೂಡ ಹೋಗಿದ್ವಿ, ಅದು ಕೂಡ ಎಡಿಟ್ ಮಾಡಿ ಇಟ್ಟಿದ್ದೆ ನಾನು. ಬೆಳಗ್ಗೆ ನಾನು ಹೀಗೆ ಎಡಿಟ್ ಮಾಡಾದಮೇಲೆ ಅಪ್ಲೋಡಿಗೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಆನ್ ಮಾಡಿಕೊಂಡಾಗ ನನಗೆ ಒಬ್ರದ್ದು ಅಂದರೆ ನನಗೆ ಫುಲ್ ತುಂಬ ಇಷ್ಟವಾಗಿರೋ ಒಂದು ಫ್ಯಾಮಿಲಿ ಅಂತ ಅಂದರೆ ಸ್ವಾತಿ ಗೌಡ ಆ್ಯಂಡ್ ಸುಮಾ ಗೌಡ ಅಂತಲೂ ಇದೆ. ಅವ್ರದ್ದೆಲ್ಲನೂ ಇಷ್ಟ ನನಗೆಲ್ಲ ಫ್ಯಾಮಿಲಿ ಅವ್ರದ್ದು ಎಲ್ಲನೂ ಯೂಟ್ಯೂಬ್ ಅವ್ರು ನೋಡ್ತಾ ಇರ್ತೀನಿ. ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಅವ್ರು ನನಗೆ ಅವ್ರು ವಿಡಿಯೋ ಮಾಡೋಕ್ಕಾಗಲಿ, ಅವ್ರದ್ದು ಅಂದರೆ ಅವ್ರ ಲೈಫ್ ಸ್ಟೈಲ್ ಆಗಲಿ ತುಂಬ ಇಷ್ಟ ಆಗುತ್ತೆ ನನಗೆ. ಸಿಂಪಲ್ ಆ್ಯಂಡ್ ಏನು ಲಕ್ಸುರಿ ಲೈಫ್ನ ಅವರು ಸಿಂಪಲಲ್ಲೇ ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಕಷ್ಟಪಟ್ಟು ಯೂಟ್ಯೂಬಿಂದ 5 ವರ್ಷ 6 ವರ್ಷದಿಂದ ಅವರು ಟ್ರೈ ಮಾಡಿ ಇವಾಗ ಒಂದು ಒಳ್ಳೆ ವ್ಯೂಸ್ ಬರ್ತಾ ಇದೆ. ಸೊ ಈ ಥರ ಅವ್ರನ್ನ ಯಾವಾಗಲೂ ನಾನು ಅವ್ರ ವಿಡಿಯೋ ಬಂದ ತಕ್ಷಣ ನನ್ನ ಅಪ್ಲೋಡ್ಗಿಂತ ಮುಂಚೆನೇ ಅವ್ರ ವೀಡಿಯೋಸ್ ನೋಡ್ತೀನಿ ನಾನು. ಅಷ್ಟೊಂದು ಇಷ್ಟ ಅವ್ರ ಫ್ಯಾಮಿಲಿ ಅಂತ ಅಂದರೆ. ಅವ್ರ ಅಮ್ಮ ಆಗಿರ್ಬೋದು, ನಂಗೆ ಮೇನಾಗಿ ಅವ್ರ ಅಮ್ಮ ಇಷ್ಟ. ಸೊ ಅವ್ರ ಅಮ್ಮಂಗೆ ಹುಷಾರಿಲ್ಲ ಅಂತ ಅಂದಾಗ್ಲೂ ಅಷ್ಟೇ ಅವರಿಗೆ ಕಮೆಂಟೆಲ್ಲ ಮಾಡ್ತಾ ಇದ್ದೆ ನಾನು. ರೀಸೆಂಟಾಗಿ ಒಂದು ಕಡೆ ಕಂಡಿದ್ರು ನನಗೆ, ನಮ್ಮನೆ ಹತ್ರನೇ ಈ ಕಡೆ ಜೆ ಪಿ ನಗರದಲ್ಲೇ ಇರೋದವರು. ಸೊ ಕಂಡಿದ್ರು ಕೂಡ ಮಾತಾಡ್ಸೋಕ್ಕೆ ಹೋಗೋಣ ಅನ್ನೋಷ್ಟೊಳಗೆ ನನಗೆ ಬಸ್ ಮೂವ್ ಆಗಿಬಿಡ್ತು, ಹೋಗೋಕ್ಕಾಗಲಿಲ್ಲ, ಮಾತಾಡ್ಸೋಕ್ಕಾಗಿಲ್ಲ. ಸೊ ಸಡನ್ನಾಗಿ ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು. ಏನೋ ಚಿಕ್ಕದಾಗಿನ ಇನ್ಫೆಕ್ಷನ್ ಏನಾರು ಆಗಿರ್ಬೋದು ಅಂತ ನಾವು ಅಂದ್ಕೊಂಡಿದ್ದು. ಬಟ್ ಇವತ್ತು ಅವರು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಸೊ ಅದ್ರಲ್ಲಿ ಹೇಳಿರೋದು ಅವ್ರ ಅಮ್ಮಂಗೆ ಕ್ಯಾನ್ಸರ್ ಅಂತ. ಸೊ ನಿಜ ಕೇಳಿಬಿಟ್ಟು ಸಖತ್ ಬೇಜಾರಾಯಿತು. ನೋಡಪ್ಪ ಹೆಂಗಿದ್ದು ಲೈಫು ಹೇಗಾಗುತ್ತೆ ಅಂತ ಹೇಳಿ. ಹೀಗೆ ಇದ್ದವ್ರು ಹೀಗೆ ಇರಲ್ಲ ಅಂತ ಅದಕ್ಕೆ ಹೇಳೋದು. ಇವಾಗೆಲ್ಲ ರೊಟ್ಟಿ ತಿರುವು ಹಾಕಿದಂಗೆ. ಇವಾಗ ಚೆನ್ನಾಗಿದ್ದವ್ರು ಇನ್ನೊಂದ್ಸರಿ ಹಂಗಿರಲ್ಲ. ಸೊ ಆ ಥರ ಅವ್ರು ಕೇಳಿಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಶಾಕ್ ಆಯಿತು, ಬೇಜಾರು ಕೂಡ ಆಯಿತು. ಅವರಮ್ಮ ಏನೋ ಒಂಥರ ಏನೋ ಇನೋಸೆಂಟ್ ಆ್ಯಂಡ್ ಏನೋ ಒಂಥರ ಇಷ್ಟ. ಅವರಮ್ಮ ನೀವು ನೋಡ್ತಿರ್ಬೋದು, ಸ್ವಾತಿ ಗೌಡ ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇರ್ಬೋದು. ತುಂಬಾ ಫಾಲೋವರ್ಸ್ ಇದ್ದಾರೆ, 2 ಲಕ್ಷ 2.5 ಲಕ್ಷ ಫಾಲೋವರ್ಸ್ ಇದ್ದಾರೆ. ಸೊ ಅವರಿಗೆಲ್ಲ ನೋಡಿರ್ಬೋದು. ಆ್ಯಕ್ಚುಲಿ ಅದಕ್ಕೆ ಇವತ್ತು ಬೆಳಗ್ಗೆ ಶಾಕಿಂಗ್ ಅಂತ ಹೇಳ್ಬೋದು. ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಒಂದೆರಡು ಹನಿ ನೀರು ಬಂತು ಕೂಡ ಅವ್ರು ಅಳೋದು ನೋಡಿ. ಅದೊಂದು ಹೇಳ್ಕೊಳ್ಳೋಣ ಅಂತ ಹೇಳಿ ಅನ್ನಿಸ್ತು ಅಷ್ಟೇ, ಬೇರೇನಿಲ್ಲ. ಅಮ್ಮಂಗೆ ಕ್ಯಾನ್ಸರ್ ಅಂತೆ. ಅದು ಎಷ್ಟನೇ ಸ್ಟೇಜ್ ಅಂತ ಅವ್ರು ಹೇಳಲಿಲ್ಲ. ಬಟ್ ಅವರು ಮೂಗಿಂದ ಸ್ಟಾರ್ಟ್ ಆಗಿದೆ, ಇವಾಗ ಕತ್ತಿನ ಹತ್ರ ಬಂದಿದೆ, ಕಿವಿ ಕೆಳಗಡೆ ಸ್ವಲ್ಪ ಊದೋಗಿದೆ. ಸೊ ಅಲ್ಲಿ ತನಕ ಅವರು ಬಂದಿದೆ. ಆ್ಯಕ್ಚುಲಿ 2 ಸರ್ಜರಿ ಆಗಿದೆ, 2 ಸರ್ಜರಿ ಆಗಿದೆ. ಫಸ್ಟ್ ಮೂಗಿಂದು ಏನೋ ಒಂದು ನರನೇ ಕಟ್ ಮಾಡಿ ತೆಗ್ದಿದ್ದಾರೆ, ಮೂಳೆನೇ ತೆಗ್ದಿದ್ದಾರಂತೆ. ಸೊ ನಂತರ ಅವರು ಫುಲ್ ಅಮ್ಮನೇ ಕುತ್ಕೊಂಡು ಮಾತಾಡಿದ್ರು, ಸ್ವಾತಿಯವರ ಅಮ್ಮ. ಸೊ ಸಖತ್ ಬೇಜಾರಾಯಿತು. ಅದರಿಂದ ಒಳ್ಳೇದಾದರೆ ಸಾಕು ಅಷ್ಟೇ. ನೆಕ್ಸ್ಟು ಅವರಿಗೆ ಒಂದು ಸರ್ಜರಿ ಇದೆ ಅಂತ, ಅದರಿಂದ ಅಲ್ಲಿಗೆ ಸ್ಟಾಪ್ ಆದರೆ ಸಾಕು. ಸಖತ್ ಗ್ರೋ ಅಪ್ ಆಗ್ತಾ ಇದೆ ಅದು. ಅಂದರೆ ತುಂಬ ಬೇಗನೆ ಗ್ರೋ ಆಗ್ತಾ ಇದೆ ಅಂತ ಹೇಳ್ತಾಯಿದ್ರು. ಪಾಪ ಅಲ್ಲಿಗೆ ಅವರು ಆರಾಮಾದರೆ ಸಾಕು. ನಾನು ಕೂಡ ಕಮೆಂಟ್ ಹಾಕಿದೆ, ರಾಯರನ್ನ ಮತ್ತು ಸಾಯಿಬಾಬರನ್ನ ನಂಬಿ ಯಾವತ್ತೂ ನಿಮಗೆ ಮೋಸ ಆಗಲ್ಲ ಅಂತ. ಸೊ ಅವರು ದೇವರೆಲ್ಲ ತುಂಬ ಮಾಡ್ತಾರೆ. ಬಟ್ ನಾವು ಹೇಳೋದು ಹೇಳಬೇಕಷ್ಟೇ. ಅವರಮ್ಮ ಹುಷಾರಾಗಲಿ ಬೇಗ, ಎಲ್ಲರೂ ಪ್ರೇ ಮಾಡಿ. ಹಾಗೆ ಅವ್ರ ಚಾನಲಿಗೆ ಬೇಕಾದ್ರೆ ಹೋಗಿ ನೋಡ್ಬೋದು, ಸ್ವಾತಿ ಗೌಡ ಅಂತ. ಪಾಪ ಸಿಕ್ಕಾಪಟ್ಟೆ ಬೇಜಾರಾಗಿದ್ರು ಅವರು. ತುಂಬ ದಿನದಿಂದ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಗಿದ್ರು ಗೊತ್ತಿಲ್ಲ. ಸೀರಿಯಸ್ಲಿ ಪಾಪ ಅಷ್ಟೊಂದು ಬೇಜಾರಿದ್ರು ಅವ್ರ ವ್ಲಾಗ್ನ 2 ದಿನಕ್ಕೊಂದು 3 ದಿನಕ್ಕೊಂದು ವೀಡಿಯೋಸ್ ಹಾಕ್ತಾಯಿದ್ರು. ಬೇಜಾರಾಯಿತು. ಆರಾಮಾಗಲಿ ಬೇಗ ಅಂತ ಕೇಳಿಕೊಂಡು ಈ ವಿಡಿಯೋನ ಬನ್ನಿ ಹಾಗೆ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಈಚೆ ಕಡೆ ಹೋಗಿದ್ವಿ, ಅದು ಕೂಡ ಹಾಕ್ತೀನಿ, ನೋಡ್ಕೊಳ್ಳಿ. ಹಾಗೆ ಇವತ್ತು ಬೆಳಗ್ಗೆ ಬಂದುಬಿಟ್ಟು ಬೀಟ್ರೂಟ್ ಹಾಕಿ ಚಪಾತಿ ಕೂಡ ಮಾಡಿದ್ದೆ. ಏನಿಲ್ಲ, ಬೀಟ್ರೂಟ್ನ ಒಂದು ಅರ್ಧ ಅಷ್ಟು ಬೀಟ್ರೂಟ್ನ ಮಿಕ್ಸಿ ಮಾಡಿಕೊಂಡು ಅದರದ್ದು ರಸನ ಎತ್ತಿಟ್ಕೊಂಡು ಸೊ ಚಪಾತಿಗೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನಿಮಗೇನಾದರೂ ರಸ ಬೇಡ, ಅದ್ರದ್ದು ಫುಲ್ ರುಬ್ಬಿರೋದು ಹಾಕಿ ಮಾಡೋಣ ಅಂದರೆ ಅದು ಕೂಡ ಮಾಡ್ಬೋದು. ಸೊ ಹಾಗೆ ನಾನು ಮಧ್ಯಾಹ್ನಕ್ಕೆ ಈ ಒಂದು ಚಪಾತಿ ಮತ್ತು ಏನು ಬೆಂಡೆಕಾಯಿ ಪಲ್ಯ ಕೂಡ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಬೆಂಡೆಕಾಯಿ ಪಲ್ಯ. ರೆಸಿಪಿ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ನಿಮಗೆ. ನಾನು ಕೂಡ ಇದು ಊರಲ್ಲಿದ್ದಾಗ ಒಂದ್ಸರಿ ಮಾಡಿದ್ದೆ, ಅತ್ತೆಗೆ ಹಾಕ್ಕೊಟ್ಟಿದ್ದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಇವತ್ತು ಕೂಡ ಮಾಡಿದೆ ಅದೇ ಬೆಂಡೆಕಾಯಿ ಪಲ್ಯನ. ಒಗ್ಗರಣೆ ಪಲ್ಯ ಥರ ಮಾಡಿದೆ. ಸೊ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿದರೆ ಆಯಿತು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಇವತ್ತಿನ ಮಧ್ಯಾಹ್ನಕ್ಕೆ ಆಯಿತು. ಹಾಗೆ ನಾನು ಬೆಳಗ್ಗೆ ಟಿಫನಿಗೋಸ್ಕರ ಅಕ್ಕಿ ರೊಟ್ಟಿ ಮತ್ತು ಈ ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಸೊ ಬೀಟ್ರೂಟ್ ಪಲ್ಯ ಏನು ರುಬ್ಬಿರೋದು ಇದು ಹಿಂಡಿರೋ ಚಲ್ಟ ಇತ್ತಲ್ಲ, ಸೊ ಅದರಲ್ಲಿ ನಾನು ಪಲ್ಯ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದರ ರಸನ ಇವತ್ತು ನಾನು ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೀಟ್ರೂಟ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಹಸಿ ಅಂಶ ಏನಿದೆ ಅದೆಲ್ಲ ತುಂಬಾ ಒಳ್ಳೆಯದಾಗುತ್ತೆ.
ಆನಂತರ ಇವತ್ತು ನಾವು ಎಲ್ಲೋ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಅಂದರೆ ಎಷ್ಟೊಂದು ಫೂಲ್ ಆದ್ವಿ ಅಂದರೆ ನಾನು ಹಸ್ಬೆಂಡು. ಆ್ಯಕ್ಚುಲಿ ಹಸ್ಬೆಂಡ್ ನಮ್ಮನ್ನು ಫೂಲ್ ಮಾಡಿದ್ದು ಅನಿಸುತ್ತೆ. ಯಾಕೆ ಅಂತ ಅಂದರೆ ಅವರೇ ಹೇಳಿದ್ದು ಫಸ್ಟು, ನಿಮ್ಮನ್ನು ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಎಲ್ಲಿ ಅಂತ ಕೇಳಿದ್ವಿ. ಬಟ್ ಒಂದು ಸರಿ ಹೋಗಿದ್ವಿ ನಾವು, ಒಂದು ಸಲ ಅಲ್ಲ ತುಂಬ ಸರಿ ಹೋಗಿದ್ವಿ. ಬಟ್ ಮನ್ವಿತಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತ ಅಂದರು. ಏನು ಹೇಳಿ ಎಲ್ಲಿ ಹೇಳಿ ಅಂತ ಹೇಳಿದ್ರೆ ಹೇಳಲಿಲ್ಲ. ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋದ್ರು. ಎಷ್ಟು ಫೂಲ್ ಆದ್ವಿ ಅಂತ ಅಂದರೆ ನಿಜ ನಂಗೆ ಸೀರಿಯಸ್ಲಿ ಎಷ್ಟು ನಗು ಬರ್ತಾಯಿತ್ತು. ಹಸ್ಬೆಂಡ್ ಮುಖ ನೋಡಿದರೆ ಆಯಿತು, ಅಷ್ಟು ನಗು ಬರ್ತಾಯಿತ್ತು ನನಗೆ. ಈಗಲೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ನಗುನ. ಎಲ್ಲಿ ಅಂತ ಅಂದರೆ ಇವತ್ತು ಬಸವನಗುಡಿ ಹೋಗೋಣ, ಕಡಲೆಕಾಯಿ ಪರಿಷೆ ಇದೆ ಅಂತ ಅಂದರು. ಸರಿ ಓಕೆ ಅಂತ ಹೇಳ್ಬಿಟ್ಟು ನಾನು ಕೂಡ ಎಲ್ಲೂ ಎನ್ಕ್ವೈರಿ ಮಾಡಲಿಲ್ಲ, ಎಲ್ಲೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲೂ ನೋಡಲಿಲ್ಲ ನಾನು. ಸರಿ ಇರ್ಬೋದು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಫುಲ್ ರೆಡಿ ಆಗಿಬಿಟ್ಟು ಸಖತ್ತಾಗೆಲ್ಲ ಟಿಪ್ ಟಾಪ್ ಆಗಿ ರೆಡಿಯಾಗಿ ನಾನು ಹಸ್ಬೆಂಡ್ ಮನ್ವಿತ್ತು ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ವಿ. ಓಕೆನಾ. ಹಾಗೆ ಇಲ್ಲಿ ಹೋಗಿ ನೋಡಿದ್ರೆ ಏನು ಅಂದರೆ ಏನೂ ಇಲ್ಲ. ಅಂದರೆ ಇವಾಗ ಮಾಮೂಲಿ ಇರುತ್ತಲ್ಲ, ಸೊ ಆ ಥರ ಇದೆ. ಯಾಕಿದಪ್ಪ ಯಾಕೆ ಹಿಂಗಾಗ್ತಾ ಇದೆ ಅಂತ ನೋಡಿದ್ರೆ ಆ್ಯಕ್ಚುಲಿ ಕಡಲೆಕಾಯಿ ಪರಿಷೆ ಆ ದಿನ ಅಲ್ಲ, 24th ಇದೆ ಅಂತೆ. ಸೊ ನಾವು ಬೇಗನೆ ಒಂದು ವಾರ ಮುಂಚೆನೇ ಹೋಗ್ಬಿಟ್ಟಿದ್ದೀವಿ. ಅಲ್ಲೆಲ್ಲ ಆವಾಗಷ್ಟೇ ಜಾಯಿಂಟ್ ವೀಲ್ದು ಎಲ್ಲ ಸರಿಯಾಗಿ ಜಾಯಿಂಟ್ ವೀಲ್ ಎಲ್ಲ ಇದನ್ನು ಮಾಡ್ತಾಯಿದ್ರಿ, ಏನು ಸೆಟಪ್ ಮಾಡ್ತಾಯಿದ್ರಿ ಎಲ್ಲನೂ. ಆಮೇಲೆ ಅಂಗಡಿಗಳೆಲ್ಲ ಅವಾಗಷ್ಟೇ, ಅಂದರೆ ಇನ್ನೂ ಒಂದು ವಾರ ಇದೆ. ಸೊ ಜಾಯಿಂಟ್ ವೀಲ್ ಎಲ್ಲ ಒಂದು ವಾರ ಮುಂಚೆನೇ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಮಾಡಬೇಕಲ್ವ, ಸೊ ಅದನ್ನೆಲ್ಲ ಮಾಡ್ತಾಯಿದ್ರು. ನಾವು ಅಂದ್ಕೊಂಡು ಮುಗ್ದೋಗಿದೆ ಅಂತ. ನಾವು ಫಸ್ಟಿಗೆ ಎಂಟ್ರಿ ಆದಾಗ ಅಲ್ಲೆಲ್ಲ ಏನು ಲೈಟಿಂಗ್ ಇಲ್ಲ ಏನಿಲ್ಲ. ಒಂದು ಕಡೆ ಒಂದು ಮರಕ್ಕೇನೋ ಲೈಟಿಂಗ್ ಎಲ್ಲ ಮಾಡಿದರು. ಲೈಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ, ಒಂದು ವಾರದ ಮುಂಚೆನೇ ಲೈಟಿಂಗ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಅಂದ್ಕೊಂಡ್ವಿ ಮುಗ್ದು ಹೋಗಿದೆ ಏನೋ ಗೊತ್ತಿಲ್ಲ, ಲೈಟಿಂಗ್ ಇಬ್ಬರು ಒಂದೇ ಇದೊಂದು ಮರಕ್ಕೆ ಮಾಡಿದ್ರಷ್ಟೇ, ಲೈಟಿಂಗ್ ಏನೇ ಇಲ್ಲ ಮುಗ್ದೋಗಿದೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಹೋಗ್ತಾ ಹೋಗ್ತಾ ಜಾಯಿಂಟ್ ವೀಲ್ ಎಲ್ಲ ಅವಾಗಷ್ಟೇ ಫಿಕ್ಸ್ ಮಾಡ್ತಾಯಿದ್ರು. ನಾವೇನು ಅಂದ್ಕೊಂಡು ಫಿಕ್ಸ್ ಮಾಡ್ತಾಯಿದ್ರು ಅಂದರೆ ಏನೋ ಒಟ್ಟು ಮಾಡ್ತಾಯಿದ್ರು, ನಾವು ಬಿಚ್ತಾ ಇದ್ರೋ ಹಾಕ್ತಾಯಿದ್ರು ಅಂತ ಕನ್ಫ್ಯೂಸ್ ಆಯಿತು. ಹೋಗ್ಬಿಟ್ಟು ನೋಡ್ತೀವಿ ಯಾರೂ ಇಲ್ಲ. ಜನ ಇಲ್ಲೊಬ್ರು ಇದ್ದಾರೆ. ಅದು ಇವಾಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬರೋ ಹೋಗೋ ಜನ ಇರ್ತಾರೆ. ಸೊ ಅವರಷ್ಟೇ ಇರೋದು. ನಮಗೆ ಫುಲ್ ಕಾಮಿಡಿ ಅನಿಸ್ಬಿಡ್ತು ನೋಡಿ. ಇಲ್ಲಿ ಬಂದರೆ ಈ ದೇವಸ್ಥಾನಕ್ಕೆ ಇವಾಗ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾರಲ್ವ, ಆ ಥರ ಬಂದು ನೋಡಿದ್ದಾರೆ. ಇದೊಂದು ಮರಕ್ಕಷ್ಟೇ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಒಂದೆರಡು ಮರಕ್ಕೆ ಡೆಕೋರೇಷನ್ ಮಾಡಿದ್ದಾರೆ, ಲೈಟಿಂಗ್ ಎಲ್ಲ ಮಾಡಿದರು. ಸೊ ನಾವೇನು ಅಂದ್ಕೊಂಡು ಮುಗ್ದೋಗಿದೆ ಇವಾಗ ಬಂದಿದ್ದೀವಿ ನಾವು ಅಂತ. ಬಟ್ ಅದೇನು ಆ್ಯಕ್ಚುಲಿ ಏನಂತ ಅಂದರೆ ಅದು ಹೇಳ್ತೀನಿ ಬನ್ನಿ. ಆ್ಯಕ್ಚುಲಿ ಸೀರಿಯಸ್ ಆಗಿ ನಮ್ಮ ಮೇಲೆ ನನಗೆ ನಗು ಬರ್ತಾ ಇದೆ. ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಡಲೆಕಾಯಿ ಪರಿಷೆ ಅಂತ ಬಂದ್ವಿ. ಆ್ಯಕ್ಚುಲಿ ಇವತ್ತಿಂದ ಸ್ಟಾರ್ಟು ನೋಡಿದ್ರೆ ಏನೂ ಇಲ್ಲ, ಇನ್ನು ಎಲ್ಲ ಜಾಯಿಂಟ್ ವೀಲ್ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಏನು ಅಂದರೆ ಏನೂ ಇಲ್ಲ, ಜನ ಕೂಡ ಇಲ್ಲ. ಸೊ ನಾವೇನೋ ಸುಮ್ಮನೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಬಂದಿದ್ವಿ, ಆಗಿರುತ್ತೆ ಹೀಗಿರುತ್ತೆ ಅಂತ. ಆ್ಯಕ್ಚುಲಿ ಮಾಡ್ಬೋದಿತ್ತೇನೋ, ಬಟ್ ಮಳೆ ಬಂತಲ್ವಾ, ಸೊ ಅದಕ್ಕೂ ಸ್ವಲ್ಪ ಡಿಲೇ ಆಗಿದೆ ಅನಿಸುತ್ತೆ. ನೆಕ್ಸ್ಟ್ ವೀಕಿಗೆ ಪಕ್ಕ ಎಲ್ಲ ಇಲ್ಲಿ ನೋಡಿ ಎಲ್ಲ ಹಾಗೆ ಇದೆ. ನಾವು ಫುಲ್ ರೆಡಿಯಾಗಿ ಬಂದ್ಬಿಟ್ಟು ಝೂಮಲ್ಲಿ ಮುಂದೆ ನೋಡ್ಕೊಂಡು ಹೋಗು. ಅಲ್ಲೊಬ್ಬರನ್ನ ಕೇಳಿದೆ ನಾನು, ಮುಗ್ದೋಗಿದೆಯಾ ಅಥವಾ ಇದೆಯಾ ಅಂತ. ಆ್ಯಕ್ಚುಲಿ ಇವತ್ತು ಗೂಗಲ್ ತೋರಿಸಿರೋದು ಏನಂತ ಅಂದರೆ ಮಲ್ಲೇಶ್ವರಮಲ್ಲಿ ಇರೋದು ಕಡಲೆಕಾಯಿ ಪರಿಷೆ. ಸೊ ಇಲ್ಲಿ ಬಂದುಬಿಟ್ಟು 24th ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ನಮ್ಗೆ ಎಷ್ಟು ಕಾಮಿಡಿ ಅನ್ನಿಸ್ತು, ಎಷ್ಟು ನಗ್ತಾ ಇದ್ವಿ ಅಂತ ಅಂದರೆ ಹಸ್ಬೆಂಡ್ ಮುಖ ಕೂಡ ನೋಡಿರಿ ನಗು ನನಗೆ. ನನ್ನ ಹಸ್ಬೆಂಡ್ ಆ ಥರ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ರು ಸಖತ್ತಾಗಿ. ಅಂದರೆ ಸಖತ್ ನನಗೆ ಮಾತ್ರ ಕಾಮಿಡಿ ಅಂದರೆ ಅಷ್ಟು ಕಾಮಿಡಿ ಆಗಿಬಿಡುತ್ತೆ. ನಾವು ಎಷ್ಟು ಬಕ್ರ ಆದ್ವಲ್ಲ ಅನಿಸ್ಬಿಡ್ತು. ಸೊ ಆದರೆ ಓಕೆ ಪರವಾಗಿಲ್ಲ, ಏನು ಅದು ಸುಮ್ಮನೆ ಒಂದು ದೇವಸ್ಥಾನ ಕೂಡ ಬಂದಂಗೆ ಆಯಿತು ಅನ್ನಿಸ್ತು. ಜಾಸ್ತಿ ಏನು ಇದರಲ್ಲಿ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂತಂದರೆ ನೆಕ್ಸ್ಟ್ ವೀಕ್ ಬಂದೇ ಬರುತ್ತೆ ಕಡಲೆಕಾಯಿ ಪರಿಷೆ, ಅವಾಗ ಬರ್ತೀವಿ ನೋಡ್ಕೊಂಡು ಹೋಗ್ತೀವಿ. ಸೊ ಈ ಥರ ಇತ್ತು ಇವತ್ತಿನ ದಿನ. ಹಾಗೆ ಇಲ್ಲಿ ಮನ್ವಿತಿಗೆ ಕಾರ್ನ್ ಸಿಕ್ಕಾಪಟ್ಟೆ ಇಷ್ಟ, ಸ್ವೀಟ್ ಕಾರ್ನ್ ಅಂತ ಅಂದರೆ ಅದರಲ್ಲೂ ಬಟರ್ ಸ್ವೀಟ್ ಕಾರ್ನ್ ಅಂತ ಸಿಕ್ಕಾಪಟ್ಟೆ ಇಷ್ಟ. ಅವನು ತೊಗೊಳ್ತಾ ಇದ್ದ ನಿಂತ್ಕೊಂಡು, ನಾನೇ ತೊಗೊಳ್ತೀನಿ ಅಂತ ತೊಗೊಳ್ತಾ ಇದ್ದ. ಸೊ ಹಾಗೆ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ತೊಗೊಂಡು ಬಂದ್ವಿ. ಹಾಗೆ ಬರುವಾಗ ದ್ವಾರಕಾದಲ್ಲಿ ಸೆಟ್ ದೋಸೆ ಚಟ್ನಿ ತಿನ್ಕೊಂಡು, ಸಾಗು ಕೂಡ ಇವತ್ತು ಎಕ್ಸ್ಟ್ರಾ ಸಾಗು ಅಂತ ಅಂದರೆ ಸಾಗು ತಗೊಂಡು ತಿನ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಹಾಗೆ ಸಂಜೆ ಸ್ವಲ್ಪ ಕೆಲಸಗಳಾಯಿತು, ಮನೆ ಕ್ಲೀನಿಂಗ್ ಆಯಿತು, ಆಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ವಾಶ್ ಮಾಡಿ ಸಂಜೆ ನಾವು ಹೊರಟಿದ್ದು 6 ಗಂಟೆಗೆ ಹೊರಟಿದ್ದು. 7 ಗಂಟೆ ಹೀಗೆ ಎಲ್ಲ ಮುಗಿಸ್ಕೊಂಡು 7:15 ಎಲ್ಲ ಸ್ವಲ್ಪ ದೋಸೆ ತಿನ್ಕೊಂಡು ರಿಟರ್ನ್ ನಾವು ಮನೆಗೆ ಹೋದ್ವಿ. ಸೊ ಈ ಥರ ಇತ್ತು ಇವತ್ತಿನ ದಿನ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕಡಲೆಕಾಯಿ ಪರಿಷೆ ಬಂದು November 24th ಇರೋದು. ಸೊ ನಾವು ಇವಾಗಲೇ ಇವತ್ತು ಅಂದ್ಕೊಂಡು ಬಂದಿದ್ದು ಎಷ್ಟು ಫುಲ್ ಅದು ಗೊತ್ತಾ. ಆ್ಯಕ್ಚುಲಿ ಇವತ್ತು ಗೂಗಲಲ್ಲಿ ತೋರಿಸ್ತಾ ಇರೋದು ಮಲ್ಲೇಶ್ವರಮಲ್ಲಿ ಇರೋದು ಅಂತ.
ಸೊ ಅದಕ್ಕೆ ನಾವು ಮಿಸ್ ಏನಂತಾರೆ ಇದು ಬಸವನ ಹುಳ. ಸೊ ಎಷ್ಟು ಚೆನ್ನಾಗಿತ್ತು ಅಂತಂದರೆ ದೊಡ್ಡದಿದ್ದು ಸಿಕ್ಕಾಪಟ್ಟೆ ದೊಡ್ಡದಿತ್ತು. ನನಗೆ ನೋಡಿ ಶಾಕ್ ಆಯಿತು, ಇಷ್ಟು ದೊಡ್ಡದಿರುತ್ತಾ, ನಾನು ಇದು ಫಸ್ಟ್ ಟೈಮ್ ನೋಡಿದ್ದು. ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಸಖತ್ತಾಗಿ ಕಾಣ್ತಾ ಇತ್ತು. ಸೊ ಅದರೊಳಗೆ ಹುಳ ಕೂಡ ಇತ್ತು, ಬಸವನ ಹುಳ ಕೂಡುಗಳನ್ನ ಬಿಟ್ಟಿತ್ತು, ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಬಂದ್ವಿ ಮನೆಗೆ. ಆನಂತರ ನೆಕ್ಸ್ಟ್ ಡೇ ಮಧ್ಯಾಹ್ನ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಆನಂತರ ಇವತ್ತು ಒಂದು ಮೂವಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಯಾವುದು ಅಂತಂದರೆ ಸಾಯಿ ಪಲ್ಲವಿ ಆ್ಯಕ್ಟ್ ಮಾಡಿರೋ ಅಮರನ್ ಮೂವಿಗೆ ಹೋಗಿದ್ವಿ. ಸಖತ್ತಾಗಿತ್ತು ಮಾತ್ರ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನನಗೆ ಮೇನ್ಲಿ ಸಖತ್ತು ಏನೋ ಒಂಥರ ಹಾರ್ಟ್ ಟಚಿಂಗ್ ಮೂವಿ ಅಂತ ಅನ್ನಿಸ್ತು. ನೋಡ್ಬೋದು, ಹೋಗಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಸೊ ಆ ಥರ ಮೂವಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯ್ತು ಆ್ಯಕ್ಚುಲಿ. ಆ ಒಂದು ಆ್ಯಕ್ಟಿಂಗ್ ಆಗಿರ್ಬೋದು, ಆ ಒಂದು ಕತೆ ಆಗಿರ್ಬೋದು. ಸೊ ಮೇಯ್ನಾಗಿ ಒಂದು ಆರ್ಮಿ ಅಂದರೆ ಸೈನಿಕರದ್ದು ಹೆಂಗಿರುತ್ತೆ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಆ ಮೂವಿಲಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ನೀವು ಯಾರಾದರೂ ನೋಡೋದಿದ್ರೆ ನೋಡ್ಬೋದು ಅಷ್ಟೇ. ನಮ್ಮ ಕನ್ನಡದ್ದು ರಣಗಲ್ ಮೂವಿನ ನೆಕ್ಸ್ಟ್ ವೀಕ್ ಹೋಗಿ ನೋಡ್ತೀವಿ. ನಮ್ಮ ಕನ್ನಡ ಮೂವಿ ಅಂದರೆ ನಮಗೆ ಫಸ್ಟು ಹೋಗಿ ನೋಡ್ತೀವಿ. ಅಂದರೆ ರಣಗಲ್ ಆ್ಯಕ್ಚುಲಿ ಹೋಗ್ಬೇಕಂದ್ರೆ ರಣಗಲ್ಲಿಗೆ ನಾವು, ಬಟ್ ಅಲ್ಲಿ ಅವತ್ತಿನ ದಿನ ಇರಲಿಲ್ಲ ಅಂತ ಹೇಳ್ಬಿಟ್ಟು, ಆ ಟೈಮಿಗೆ ಇರಲಿಲ್ಲ ಅಂತ ಹೇಳಿ ನಾವು ಅಲ್ಲಿಗೆ ಹೋಗಿರೋದು. ಬಟ್ ಹೋಗ್ಬೋದು, ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು ಮೂವಿ, ತುಂಬಾ ಇಷ್ಟ ಆಯಿತು. ನೀವು ಯಾರಾದರೂ ಹೋಗ್ಬೇಕಂತಂದರೆ ಹೋಗಿ ನೋಡ್ಬೋದು. ಸೊ ಲಾಸ್ಟಿಗೆ ಏನು ಆ ಮೂಮೆಂಟ್ ಇರುತ್ತೆ, ಆ ಸೈನಿಕ ಏನು ಸಾಯ್ತಾನೆ. ಸೊ ಆ ಹೆಂಡತಿ ಅಷ್ಟೊಂದು ಪ್ರೀತಿ ಮಾಡಿ ಎಲ್ಲ ವಿರುದ್ಧವಾಗಿ ಮದುವೆ ಆಗಿ ಒಂದು ಮಗು ಆಗಿರುತ್ತೆ. ಸೊ ಎಷ್ಟೊಂದು ಗಂಡನ ಲವ್ ಮಾಡ್ತಿರ್ತಾಳೆ. ಸೊ ಅದು ನೋಡಿಬಿಟ್ರೆ ಸೀರಿಯಸ್ಸಾಗಿ ಎಷ್ಟೊಂದು ಹಾರ್ಟ್ ಟಚಿಂಗ್ ಅಂತ ಕಣ್ಣೀರು ಬರುತ್ತೆ. ನಾನು ಹತ್ತು ಬಿಟ್ಟೆ ಅಲ್ಲೇ. ಸೊ ಅಷ್ಟೊಂದು ಚೆನ್ನಾಗಿತ್ತು. ಸೊ ಅದು ಆ ಸೈನಿಕರಿಗೆ ಒಂದು ಹೆಮ್ಮೆ. ನಮಗೆ ಕೂಡ ಅಷ್ಟೇ, ನನಗೇನೋ ಒಂಥರ ಅವ್ರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಯಿತು, ಸೈನಿಕರ ಮೇಲೆ, ಅವ್ರ ವೈಫ್ ಮೇಲೆ. ತುಂಬ ಚೆನ್ನಾಗಿದೆ ಮೂವಿ, ಸಖತ್ ಇಷ್ಟ ಆಯಿತು. ಆಮೇಲೆ ಈ ಒಂದು ಆ್ಯಕ್ಟ್ ಮಾಡಿದಾರಲ್ಲ ಹೀರೋ, ಅವ್ರು ಮಾತ್ರ ಸೂಪರಾಗಿ ಮಾಡಿದ್ದಾರೆ ಮಾತ್ರ. ಆ್ಯಕ್ಟಿಂಗು ಸಖತ್ತಾಗಿತ್ತು. ಸಾಯಿ ಪಲ್ಲವಿ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಸೊ ಅದು ಹೇಳೋ ಹಾಗೆ ಇಲ್ಲ, ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಓಕೆ, ನಾನಿವಾಗ ಯಾಕೆ ಬ್ಲರ್ ಮಾಡಿದ್ದೀನಿ ಅಂತ ಅಂದರೆ ಕಾಪ್ರೇಟ್ ಬರುತ್ತೆ ಅಂತ ಒಂದೇ ಕಾರಣ ಅಲ್ಲ. ಸೊ ಎಷ್ಟು ದುಡ್ಡು ಹಾಕಿ ಮೂವಿ ಮಾಡಿರ್ತಾರೆ, ಹೋಗಿ ಥಿಯೇಟ್ರಿಗೆ ನೋಡಿ. ಸೊ ಅವರು ಕೂಡ ಹೇಳೋದನ್ನೇ, ನಾನು ಕೂಡ ಹೇಳೋದನ್ನೇ. ಸೊ ಹಾಗೆ ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಹಾಗೆ ಅಳ್ತಾನೆ ನಾನು ಈಚೆ ಬಂದೆ. ಏನೋ ಒಂಥರ ಬೇಜಾರಾಗ್ಬಿಡ್ತು ಸಿಕ್ಕಾಪಟ್ಟೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಇದಕ್ಕೆ ಕ್ಲಿಕ್ ಮಾಡಿ ನನ್ನ ವಿಡಿಯೋಸ್ ನೀವು ನೋಡ್ಬೋದು.